ಬಾಳೆಹೊನ್ನೂರು ಕಾರ್ಯಾಚರಣೆ ಅಂತೆ ಯಾವ್ದ್ಯಾವ್ದು ನಮ್ಮ ಸಾಕಣೆಗಳು ಬರ್ತಿದೆ ಇವತ್ತು? ಹೌದು. ಮೊನ್ನೆ ಅಂದ್ರೆ 3 days ಬ್ಯಾಕ್ ನಿಮ್ಗೆ ಗೊತ್ತಿರುತ್ತೆ, ಬಾಳೆಹೊನ್ನೂರು ಭಾಗದ ಹುಣಸೆಹಳ್ಳಿ ಅಂತ. ಸೊ ಅಲ್ಲಿ ಒಬ್ರು ವ್ಯಕ್ತಿ ಸಾವಗೀಡಾದ್ರು. ಸೊ ಆಗ ತುಂಬಾ ಪ್ರತಿಭಟನೆ ಸಹ ಮಾಡಿದ್ರು. ಮತ್ತೆ ಆಮೇಲೆ DCF ಶಿವಶಂಕರ್ ಅವರು ಲೆಟರ್ ಕೂಡ ಕಳಿಸಿದ್ರು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ, ಈ ರೀತಿ ಕಾರ್ಯಾಚರಣೆ ಮಾಡಬೇಕು, ತುಂಬಾ ಪ್ರೆಷರ್ ಇದೆ ಅಂತ. ಸೊ ಅದೇ ರೀತಿ ಈಗ ಆರ್ಡರ್ ಸಿಕ್ಕಿದೆ. ಕುಮ್ಕಿ ಆನೆಗಳು ಇವತ್ತು ಹೊರಟಿದೆ. ಮಹೇಂದ್ರ ಮತ್ತೆ ನಮ್ಮ ಶ್ರೀಕಂಠ ಮತ್ತೆ ಭೀಮಾ ಮತ್ತೆ ನಮ್ಮ ಲಕ್ಷ್ಮಣ ಆರಂಗಿಯಿಂದ. ಇನ್ನ ಈ ಕಡೆ ಸಕ್ರೆಬಲ್ ಟೀಮ್ ಕೂಡ ಬರ್ತಾ ಇದೆ, ಕ್ಯಾಪ್ಟನ್ ಸಾಗರ್ ಜೊತೆಗೆ ಭೀಷ್ಮ ಮತ್ತೆ ಜೂನಿಯರ್ ಅರ್ಜುನ. ಒಟ್ಟು 7 ಆನೆ ಬಡಿಸ್ಕೊಂಡು ಕಾಡಾನೆ ಕಾರ್ಯಾಚರಣೆ ಮಾಡಬೇಕು ಅಂತ ಚಿಕ್ಕಮಗಳೂರು ಜಿಲ್ಲೆಗೆ ಆರ್ಡರ್ ಆಗಿದೆ. ಅಂದ್ರೆ ಅದು ದೊಡ್ಡ ಆನೆನೆ ಅನ್ಸುತ್ತೆ 7 ಆನೆ ಕಾರ್ಯಾಚರಣೆ ಅಂದ್ರೆ. ಹೌದು, ದೊಡ್ಡ ಆನೆನೆ. ಮತ್ತೆ 2 ಆನೆ ಹಿಡಿಬೇಕು ಅಂತ ಅಂತಿದ್ದಾರೆ, ಗೊತ್ತಿಲ್ಲ ಅದ್ರ ಬಗ್ಗೆ ಎಕ್ಸಾಕ್ಟ್ ಕ್ಲಾರಿಟಿ ಅದ್ರ ಬಗ್ಗೆ ಇಲ್ಲ. ಅಲ್ಲಿ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ಈಗ ನಮ್ಮ ಮಹೇಂದ್ರ ಮತ್ತೆ ನಮ್ಮ ಸಾಗರ್ ನೇತೃತ್ವದಲ್ಲಿ ನಡೀಬಹುದು ಈ ಕಾರ್ಯಾಚರಣೆ, ಏನಕ್ಕಂದ್ರೆ ಅದೆರಡು ಹೌದೌದು, ಸೀನಿಯರ್. ಮಹೇಂದ್ರ ಮತ್ತೆ ಸಾಗರ್. ಈ ಸತಿನೂ ಅಭಿಮನ್ಯು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬರ್ಬೋದು ಅಂತ. ಯಾಕಂದ್ರೆ 2 ವರ್ಷ ಆಯ್ತು ಬಬ್ರುವಾನ ಮತ್ತೆ ನಮ್ಮ ಸೀಗೆಗುಡ್ಡ ಅಲಿಯಾಸ್ ರಾಜನ್, ಅದೇ ಲಾಸ್ಟ್ 2 ವರ್ಷದ ಹಿಂದೆ. ಮತ್ತೆ ಅದಾದ್ಮೇಲೆ ಅಭಿಮನ್ಯು ಎಂಟ್ರಿ ಆಗೇ ಇಲ್ಲ. ಎಂಟ್ರಿ ಆಗ್ಬೋದು ಅಂತ ಪ್ರತಿ ಕಾರ್ಯಾಚರಣೆ ನಿರೀಕ್ಷೆ ಮಾಡ್ತೀವಿ, ಬಟ್ ಅದು ಅಭಿಮನ್ಯು ಬರ್ತಿಲ್ಲ. ಅಭಿಮನ್ಯು ಇಲ್ದೇನೆ ಈಗ ಕಾರ್ಯಾಚರಣೆ ಮತ್ತೆ ಅದೇ ರೀತಿ ಮುಂದುವರಿತಾ ಹೋಗ್ತಾ ಇದೆ. ಈಗ ಅಭಿಮನ್ಯುನು ಕಾರ್ಯಾಚರಣೆಗೆ ಬಂದ್ರೆ ಒಂಥರ ಒಳ್ಳೇದು, ಏನಕ್ಕೆ ಅಂದ್ರೆ ಅದು ಒಂಥರ ಗೈಡೆನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೂ ಕ್ಯಾಂಪ್ ಅಲ್ಲಿ ಇದ್ದಿ ಒಂಥರ ಸ್ಟ್ರೆಸ್ ಆಗಿರುತ್ತೆ. ಲಾಸ್ಟ್ ವರ್ಷ ನೋಡ್ಬೋದು, ಅದೂನು ಜಾಸ್ತಿ ಸ್ಟ್ರೆಸ್ ಆಗಿ ವೆಯ್ಟ್ ಲಾಸ್ ಆಗಿತ್ತು, ಮದ ತುಂಬಾ ಜಾಸ್ತಿ ಆಗಿ ಅದು ಕಾರ್ಯಾಚರಣೆಗೆ ಬಂದ್ರು ಕೂಡ ಮದ ಕಮ್ಮಿ ಆಗ್ಬೋದು ಸ್ವಲ್ಪ. ಹೌದೌದು, ದಸರಾ ಮುಗಿಸ್ಕೊಂಡು ಹೋಗಿದ್ ನೋಡಿ, ಮತ್ತೆಲ್ಲೂ ಹೋಗಿಲ್ಲ. ಈಗ ಲಾಸ್ಟ್ ವೀಕ್ ಇದ್ರಲ್ಲಿ ಬಳ್ಳಿಯಲ್ಲೊಂದು ಇದಿತ್ತು, ಡೆಲಿಗೇಟ್ಸ್ ಮೀಟಿಂಗ್ ಇತ್ತಾ, ಆಗ ಮಾತ್ರ ಅಭಿಮನ್ಯು ಹೋಗಿದ್ದು. ಅದ್ ಬಿಟ್ರೆ ಎಲ್ಲೂ ಹೋಗೇ ಇರ್ಲಿಲ್ಲ. ಬಂದಿದ್ರೆ ಚೆನ್ನಾಗಿರೋದು, ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಭಾಗಿಯಾಗ್ಬೋದಾಗಿತ್ತು, ಬಟ್ ಇಲ್ಲ. ಆದ್ರೂ ಈಗ ಮಹೇಂದ್ರ ನೇತೃತ್ವ, ಸಾಗರ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಇನ್ನು ಜೂನಿಯರ್ ಆಗಿ ನಮ್ಮ ಸಕ್ಕರೆ ಬೈಲಿನ ಭೀಷ್ಮ ಮತ್ತೆ ಜೂನಿಯರ್ ಅರ್ಜುನ 2 ಇದೆ. ಅದಕ್ಕೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಹೊಸ ಎಕ್ಸ್ಪೀರಿಯನ್ಸ್. ಈ ಭೀಷ್ಮನು ಅಷ್ಟೇನೆ, ಅದೇ ಮಡಗೂರು ಭಾಗ ಅಂತ, ಅದು ಅಲ್ಲೇ ಹಿಡಿದಿದ್ದು. ಮಡಬೂರ್ ಭೀಷ್ಮ ಅದು ಸಕ್ಕದಾಗಿ ಟ್ರೈನ್ ಮಾಡ್ಬಿಟ್ಟು 1 4 ತಿಂಗಳಲ್ಲಿ ಆಚೆ ತಂದು ಕಾರ್ಯಾಚರಣೆ ಕರ್ಕೊಂಡು ಹೋಗಿ, ಇದು 3ನೇದ ಏನೋ ಕಾರ್ಯಾಚರಣೆ ಚೆನ್ನಾಗಿ ಮಾಡ್ತಾ ಇದೆ. ಇನ್ನು ಬೇಗ ನಮ್ ಕರಡಿನೂ ಬರ್ಬೋದು, ಆಮೇಲೆ ನಮ್ಮ ಭೀಷ್ಮನು ಬರ್ಬೋದು ಇಲ್ಲಿ ಮೌಂಟೇನ್, ಹಾಗೂ ವಿಕ್ರಾಂತ್ ಬರ್ಬೋದು. 3 ಚೆನ್ನಾಗಿ ಟ್ರೈನ್ ಆಗಿದಾವೆ ಈಗ. ಹೌದು, ಪ್ರತಿಯೊಂದು ಆನೆನೂ ಇದೇ ರೀತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ ಎಲ್ಲಾನು ಒಂದು ಟೀಮ್ ತರ ರೆಡಿ ಮಾಡಬಹುದು. ಅಂದ್ರೆ ಇವಾಗ ಆನೆ ಹೊರಟಿದಾವೆ, ನಾಳೆ ಏನಾದ್ರು ಕಾರ್ಯಾಚರಣೆ ಆಗ್ಬೋದಾ? ಇವತ್ತು ನೈಟ್ ಅಷ್ಟೊತ್ತಿಗೆ ಕ್ಯಾಂಪ್ ತಲುಪುತ್ತೆ. ಬಾಳೆಹೊನ್ನೂರ್ ಹತ್ರ, ಇದ್ರ ಹತ್ರ ಹುಣಸೆಹಳ್ಳಿ ಅಂತ, ಅಲ್ಲೇ ಕ್ಯಾಂಪ್ ಮಾಡಬೇಕು ಅಂತಿದ್ದಾರೆ. ಸೊ ಅಲ್ಲೇ ಏನೋ ಸೈಟ್ ಆಗಿದೆ ಅಂತ ಆನೆ. ನೋಡ್ಬೇಕು ಈಗ. ಅದೇ ಆನೆ ಟಾರ್ಗೆಟ್ ಮಾಡಿ ETF ಅವರು ಆಲ್ತೂರು ಮತ್ತೆ ಚಿಕ್ಕಮಗಳೂರು ETF ಎಲ್ಲ ಹೋಗಿ ಟ್ರ್ಯಾಕಿಂಗ್ ಮಾಡ್ತಾ ಇದಾರೆ 3 ದಿವಸದಿಂದ. ಸ್ವಲ್ಪ ಪ್ರೆಷರ್ ಜಾಸ್ತಿ ಇದ್ದಂತ ಕಾರಣ ಈಗ ಆರ್ಡರ್ ಆಗಿ ಲೊಕೇಶನ್ಗೆ ಆನೆಗಳು ಇನ್ನೇನು ತಲುಪುತ್ತೆ ನೈಟ್ ಅಷ್ಟೊತ್ತಿಗೆ. ಓಕೆ ಚೇತನ್ ಅವರೇ.